ಈಗ ನಮ್ಮ ಬೆಂಗಳೂರಿಂದ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಎನ್ಲೈಟನ್ ಮಾಸ್ಟರ್ ಸುರೇಶ್ ಕಲ್ಬುರ್ಗಿ ಸರ್ ಯಾವಾಗಲೂ ಒಂದು ಹೇಳ್ತಾರೆ, ಸರ್ ಏನೇ ಮಾಡಿದ್ರೂ ಇಂಡಿಯನ್ ಲಾ ಪ್ರಕಾರ ಮಾಡಬೇಕು ಅಂತ. ಎಲ್ಲ ವಿಷಯದಲ್ಲಿನೂ ಪರ್ಫೆಕ್ಷನ್ ಇರುತ್ತೆ ಸರ್ ಹತ್ರ. ಅವರು ಎಲ್ಲಿನೂ ಬರಲ್ಲ, ಬಂದರೆ ಸಂಪೂರ್ಣವಾಗಿ ಬರ್ತಾರೋ. ತುಂಬ ಗ್ರೇಟ್ ಮ್ಯಾನ್. ಇಲ್ಲಿ ನಮಗೋಸ್ಕರ ಇವತ್ತು ಸಮಯ ತಗೊಂಡು ಇಲ್ಲಿ ಬಂದರು. PMC ಕನ್ನಡ ಚಾನಲ್ ಇವ್ರು ನೋಡ್ಕೊಳ್ತಾ ಇದ್ದಾರೆ. ಇವಾಗ ಅವ್ರ ಸಂದೇಶ ತಗೊಳ್ಳೋಣ. ಒಂದು ಸತಿ ಸುರೇಶ್ ಸರ್ಗೆ ಜೋರ ಚಪ್ಪಾಳೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಾಸ್ಟರ್ಸ್ಗೂ ಜೋರಾಗಿ ಚಪ್ಪಾಳೆ, ನಿಮ್ಮೆಲ್ಲರಿಗೂ ಚಪ್ಪಾಳೆ. ಮತ್ತು ಈ ಮಠದ ಸ್ವಾಮೀಜಿ ಅವರಿಗೆ ಜೋರಾಗಿ ಚಪ್ಪಾಳೆ ಮತ್ತೊಮ್ಮೆ. ನನಗೆ ಈ ಜನ್ಮಕ್ಕೆ ಗುರುಗಳಾದಂಥ ಮಾರ್ಗದರ್ಶಕರಾದಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ ನಮಸ್ತಾ. ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಅವ್ರಿಗೂ ನಮಸ್ತಾ. ಮತ್ತು ಅಯ್ಯಪ್ಪ ಪಿಂಡಿ ಮತ್ತು ಅನಿತಾ ಪಿಂಡಿ ಅವ್ರಿಗೂ ಒಂದು ಜೋರಾಗಿ ಚಪ್ಪಾಳೆ ಮತ್ತೊಂದು. ಸೊ ಮಾಸ್ಟರ್ಸ್, ನಾನು ಕಲ್ತಿರೋದೇನು ಅಂದರೆ ಪತ್ರಿಜಿಯವರ ಒಂದು ತುಂಬ ಮುಖ್ಯವಾದ ಒಂದು ಸಂದೇಶ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಐ ಆಮ್ ದ ಮೋಸ್ಟ್ ಸೆಲ್ಫಿಶ್ ಫೆಲೋ ಇನ್ ದ ಹೋಲ್ ವರ್ಲ್ಡ್ ಅಂತ ಹೇಳ್ತಾರೆ. ಅಂದರೆ ನನ್ನಷ್ಟು ದೊಡ್ಡ ಸ್ವಾರ್ಥಿ ಇನ್ಯಾರೂ ಇಲ್ಲ ಅಂತ ಹೇಳ್ತಾರೆ. ಸೊ ನಾವೆಲ್ಲರೂ ಈ ಸ್ಥಿತಿಗೆ ಬಂದಿದ್ದೀವಿ. ಅಯ್ಯಪ್ಪ ಪಿಂಡಿ ಅವರು ಈ ಸ್ಥಿತಿಗೆ ಬಂದು ಇಂಥ ಪ್ರಜ್ವಲ ಜ್ವಾಲೆಯನ್ನು ಬೆಳಗ್ತಾ ಇದ್ದಾರೆ, ಧ್ಯಾನದ ಜ್ವಾಲೆ ಅಂತ ಹೇಳಿದ್ರೆ ಸ್ವಾರ್ಥಿಯಾಗಿ ಧ್ಯಾನ ಸಾಧನೆ ಮಾಡಿದ್ರು ಫಸ್ಟು. ಆಮೇಲೆ ಈಗ ನಿಸ್ವಾರ್ಥಿಯಾಗಿ ಧ್ಯಾನವನ್ನು ಹಂಚ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ನಾನು ಸ್ವಾರ್ಥಿಯಾಗಿ ಫಸ್ಟು ಧ್ಯಾನದ ಒಂದು ಸಾಧನೆ ಮಾಡಿ ನಾವು ಜ್ಞಾನಿಗಳಾಗಿ ನಮ್ಮ ಬಗ್ಗೆ ನಾವು ತಿಳ್ಕೊಂಡು ನಾವೆಲ್ಲ ಈಗ ನಾನು ಕೂತ್ಕೊಂಡಾಗ ನಾನು ನೋಡ್ತಾ ಇದ್ದಿದ್ದೇನು ಅಂದರೆ ನಿಮ್ಮ ಶರೀರವನ್ನು ನೋಡ್ತಾ ಇರಲಿಲ್ಲ, ಏನಂದರೆ ಆತ್ಮದ ಜ್ವಾಲೆ, ಆತ್ಮದ ದೀಪಗಳನ್ನು ನೋಡ್ತಾ ಇದ್ದೆ. ಇಲ್ಲಿ ಪತ್ರಿಜಿಯವರ ಚೈತನ್ಯವನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಮಾಸ್ಟರ್ಸ್, ನಾವೆಲ್ಲರೂ ಪತ್ರಿಜಿಯವರ ಒಂದು ಸಂದೇಶ ಏನು ಗೊತ್ತಾಗಬೇಕು ಅಂತ ಹೇಳಿದ್ರೆ, ನಾವು ನಿಸ್ವಾರ್ಥಿಯಾಗಿ ಧ್ಯಾನವನ್ನು ಬೇರೆಯವರಿಗೆ ಹಂಚಬೇಕು ಅಂದರೆ ನಾವು ಸ್ವಾರ್ಥಿಯಾಗಿ ಫಸ್ಟು ಧ್ಯಾನದ ಸಾಧನೆ ಮಾಡಬೇಕು ಅನ್ನೋದು ಮುಖ್ಯವಾದ ಒಂದು ಮಾರ್ಗ. ಯಾಕಂದರೆ ನಾವು ಈಗ ಇಲ್ಲಿರೋವಂಥದ್ದು ಎಲ್ಲರೂ ನಾವೇನೆಂದರೆ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದ್ರೆ ಯಾವ ಥರ ಯಾವುದರಿಂದ ಯಾವ ದೀಪ ಹಚ್ಚಿದ್ವಿ ಅಂತ ಗೊತ್ತಾಗೋದಿಲ್ವೋ, ಎರಡು ದೀಪಗಳಾಗತ್ತೆ. ಸೊ ನಮ್ಮೆಲ್ಲರ ಒಂದು ಒಂದು ಕಾರ್ಯ ಏನು ಅಂದರೆ ಧ್ಯಾನದ ಬೆಳಕನ್ನು ಪ್ರಪಂಚಕ್ಕೆಲ್ಲ ಹಂಚೋದು. ನಾವು ಒಂದು ದೀಪ ಆರೋಕ್ಕೆ ಮುಂಚೆ 1000 ದೀಪ ಯಾವ ಥರ ಬೆಳಗ್ಬೋದೋ ಆ ಥರ ಆ ದೀಪ ಇರುತ್ತೋ ಇಲ್ವೋ ಗೊತ್ತಾಗೋದಿಲ್ಲ. ಬಟ್ಟು ಆ ಬೇರೆ ದೀಪಗಳಿಂದ ಇನ್ನಷ್ಟು ಪ್ರಜ್ವಲವಾದ ಒಂದು ಧ್ಯಾನದ ಬೆಳಕು ಪ್ರಪಂಚಕ್ಕೆ ಸಿಗಬೇಕು. ಮತ್ತು ಪ್ರತಿಯೊಬ್ಬರು ಅಹಿಂಸಾವಾದಿಗಳಾಗಬೇಕು, ಸಸ್ಯಾಹಾರಿಗಳಾಗಬೇಕು, ಪಿರಮಿಡ್ನ ಜಗತ್ತನ್ನು ಬೆಳಗಬೇಕು ಅನ್ನೋದೊಂದು ಮುಖ್ಯವಾದ ನಮ್ಮ ಸಂದೇಶ. ಮತ್ತು ನೀವು ಎಲ್ಲರೂ ಅಯ್ಯಪ್ಪ ಪಿಂಡಿಗಳಾಗಬೇಕು. ಯಾರು ಇಲ್ಲಿ PSSM ಅಲ್ಲಿ ಒಬ್ಬರನ್ನ ಹಿಂಬಾಲಿಸೋದು, ಆಮೇಲೆ ಗುರು ಶಿಷ್ಯ ಅನ್ನೋದು ಏನು ಇಲ್ಲಿ ಇಲ್ಲದೇ ಇರೋ ಒಂದು ಮಾರ್ಗ. ಏನಂದರೆ ನೀನು ಬುದ್ಧನನ್ನು ಅರಿವು ಮಾಡ್ಕೊಳ್ಬೇಕು ಅಂದರೆ ನೀನು ಬುದ್ಧನಾಗಬೇಕು. ಒಬ್ಬ ಸಂಗೀತಕಾರರನ್ನು ಅರಿವು ಮಾಡಿಕೊಂಡು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಸಂಗೀತ ಗೊತ್ತಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಇಂಥ ಅದ್ಭುತವಾದ ಒಂದು ಕಾರ್ಯಕ್ರಮಕ್ಕೆ ಕಾರಣವಾದಂಥ ಅಯ್ಯಪ್ಪ ಪಿಂಡಿ, ನಾವೆಲ್ಲರೂ ಅಯ್ಯಪ್ಪ ಪಿಂಡಿ ಆಗಬೇಕು. ಈ ನಾದ ಧ್ಯಾನ ಯಜ್ಞ ಕೋಟಿ ನಾದ ಧ್ಯಾನ ಯಜ್ಞ ಆಗಬೇಕು. ಸೊ ಎಲ್ಲರೂ ಅದಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸೋಣ. ಜೈ ಹೋ ಪತ್ರಿಜಿ, ಜೈ ಹೋ PSSM ಮೂಮೆಂಟ್, ಜೈ ಹೋ ಅಯ್ಯಪ್ಪ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.